ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮೊಹಮ್ಮದ್ ಪೈಗಂಬರ್ ದಿನಾಚರಣೆ ನಿಮಿತ್ತವಾಗಿ ಸೀರತ್ ಅಭಿಯಾನ ನಡೆಯಲಿದ್ದು, ಹೀಗಾಗಿ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಮಾನ್ವಿ ಪಟ್ಟಣದಲ್ಲಿ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 6ರ ತನಕ ಕ್ರಾಂತಿಯ ಜ್ಯೋತಿ ಕಾರ್ಯಕ್ರಮ ನಡೆಯಲಿದೆ ಎಂದು ಜಮಾತೆ ಇಸ್ಲಾಮಿ ಹಿಂದ್ ಉಪಾಧ್ಯಕ್ಷ ಎಂಎಚ್ ಮುಖೀಂ ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಖೂಬಾ ಮಸೀದಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರವಾದಿ ಮೊಹಮ್ಮದ್ ಅವರು ಸತ್ಯ, ನ್ಯಾಯ, ಕರುಣೆ, ಮತಯ, ಸಮಾನತೆ ಸಾರಿದ್ದಾರೆ. ಹೀಗಾಗಿ ಅವರ ವಿಚಾರಧಾರೆಯನ್ನ ತಿಳಿಸುವ ಸಲುವಾಗಿ ಕ್ರಾಂತಿಯ ಜ್ಯೋತಿ ಕಾರ್ಯಕ್ರಮ ಜರುಗಲಿದೆ ಎಂದಿದ್ದಾರೆ. ಅಭಿಯಾನದ ಪ್ರಯುಕ್ತವಾಗಿ ಯೋಗೇಶ್ ಮಾಸ್ಟರ್ ಬರೆದ ಮಾನವ ಮನಸ್ಸಿನ ಕೃಷಿಕ ಮತ್ತು ಮನದುಡಿಯ ಪ್ರವಾದಿ ಮೊಹಮ್ಮದ್ ಎಂಬ 2 ಪುಸ್ತಕಗಳು ಬಿಡುಗಡೆಯಾಗಲಿದ್ದು, ಹಾಗೇನೆ ವಸ್ತು ಪ್ರದರ್ಶನ ಹಾಗೂ ಕಾಲೇಜುಗಳಲ್ಲಿ ಪ್ರಬಂಧ ಸ್ಪರ್ಧೆ ಜರುಗಲಿದೆ ಅಂತ ಹೇಳಿದ್ದಾರೆ. कर्नाटक के अंदर 26 अगस्त से लेकर 6 सितंबर तक 10 दिन की मुहिम इंकलाब के लंबरदार मोहम्मद सल्लल्लाहु अलैहि वसल्लम इस कुर्बान के तहत पूरे कर्नाटक के अंदर आज 25 अगस्त को पूरे कर्नाटक में प्रेस मीट हो रही है. हल्के की तरफ से मोहम्मद कोई साहब सेक्रेटरी था, उनकी निगरानी में आज 12 बजे बेंगलुरु के अंदर प्रेस मीट हो रही है. इसी तरीके से आज मानवी के अंदर रायचूर, हमारे पूरे डिस्ट्रिक्ट के अंदर रायचूर डिस्ट्रिक्ट के अंदर प्रेस मीट हो रही है. अल्हम्दुलिल्लाह इसके जरिए से खास तौर पे न्यूज़पेपर के जरिए से, मीडिया के जरिए से जो बात पहुंचती है वो हम 10 बात बोले से आप हजार लाखों लोगों तक आपकी बात पहुंच रही है. अल्हम्दुलिल्लाह इस तरीके से जमात इस्लामी बात की कोशिश करती है कि हमारी बात आवाम तक पहुंचे, पब्लिक तक पहुंचे, ताकि हम क्या कर रहे हैं उन सबको मालूम हो. इसी तरह से जैसा कि हमें बताया गया कि इस मुहिम के दौरान में 10 दिन तक मुख्तलिफ प्रोग्राम रखे गए हैं. दवाखानों की विजिट भी की गई है, सिंपोजियम रखे गए हैं, आम प्रोग्राम भी रखे गए हैं और मखसूस तौर पर चंद खास लोग बिठाकर भी कुछ प्रोग्राम होने जा रहे हैं. इसके साथ साथ खिदमती कामों में दवाखानों को विजिट भी दिया जा रहा है. इसके साथ साथ खवातीन के अंदर भी बड़े अच्छे पैमाने पर प्रोग्राम होने जा रहा है. यहाँ पे 6 तारीख को बड़ा प्रोग्राम खवातीन की तरफ से भी मुख्तलिफ मकामात का खासतौर हमारे पूरे डिस्ट्रिक्ट के अंदर डिस्ट्रिक्ट के अंदर बहुत ही अच्छे पैमाने पर काम तय किया गया है. काम का इंशाअल्लाह आप देख सकते हैं कि आज की प्रेस रिपोर्ट पूरी जिले के अंदर हो रही है. ಪರಮ ದಯಮಯನು ಕರುಣಾನಿಧಿಯು ಅಖಿಲ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಅಲ್ಲಾಹನ ನಾಮದಿಂದ ಕೋಟಿ ಕೋಟಿ ಅನುಗ್ರಹಗಳು ಸದಾ ವರ್ಷಿಸುತ್ತಿರಲಿ. ಪ್ರವಾದಿ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ. ಆತ್ಮೀಯರೇ, ನಾನು ಈ ಒಂದು ಅಭಿಯಾನದ ಸಂಚಾಲಕನಾಗಿ ಜಮಾತ್ ಇಸ್ಲಾಮಿ ಹಿಂದ್ ವತಿಯಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ತಮಗೆಲ್ಲ ತಿಳಿದಿರುವಂತೆ ಜಮಾತ್ ಇಸ್ಲಾಮಿ ಹಿಂದ್ ಸುಮಾರು ವರ್ಷಗಳಿಂದ ಈ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ಸ್ಥಾನೀಯ ಮಟ್ಟದಲ್ಲಿ ಒಂದಿಲ್ಲ ಒಂದು ರೀತಿಯಿಂದ ಸಮಾಜದ ನಿರ್ಮಾಣಕ್ಕಾಗಿ, ಸಮಾಜದಲ್ಲಿ ಸಹೋದರತೆ, ಶಾಂತಿ, ಪ್ರೀತಿ, ಸಮಾನತೆ, ನ್ಯಾಯ ವಿವಿಧ ವಿಷಯಗಳ ಕುರಿತು ಸೀರತ್ ಅಭಿಯಾನ, ಕುರಾನ್ ಪ್ರವಚನ, ಈದ್ ಸೌಹಾರ್ದ ಕೂಟ, ಇಫ್ತಾರ್ ಕೂಟ, ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದೇ ರೀತಿಯಾಗಿ ಈ ವರ್ಷವೂ ಸಹ ಆಗಸ್ಟ್ 26ರಿಂದ ಅಂದರೆ ನಾಳೆಯಿಂದ ಸೆಪ್ಟೆಂಬರ್ 6ರವರೆಗೆ ಸೀರತ್ ಅಭಿಯಾನವನ್ನು ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದು, ಅದರ ವಿಷಯ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನ್ನುವಂಥ ವಿಷಯದ ಮೇಲೆ ಈ ಒಂದು ಅಭಿಯಾನ ನಡೀತಾ ಇದೆ. ಜಮಾತ್ ಇಸ್ಲಾಮಿ ಹಿಂದ್ ಕರ್ನಾಟಕದ ವತಿಯಿಂದ 26ರಿಂದ 6 ಸೆಪ್ಟೆಂಬರ್ 2026ರವರೆಗೆ ಈ ಒಂದು ಅಭಿಯಾನ ನಡೀತಾ ಇದೆ.
ಇದರ ಮುಖ್ಯ ಶೀರ್ಷಿಕೆ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬುದಾಗಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿನಲ್ಲಿ ತನ್ನ ಸಮಗ್ರ ಕ್ರಾಂತಿ, ಸತ್ಯ, ನ್ಯಾಯ, ಕರುಣೆ, ಮಾನವ ಸಮಾನತೆ, ಮಾನವ ಘನತೆ ಹಾಗೂ ಮಾನವನ ಕುಲದ ಏಕತೆ ಮೇಲೆ ಸ್ಥಾಪಿತವಾಗಿದೆ. ಅದರ ಜೊತೆಗೆ ಅವರು ಜನರ ಮನಸ್ಸನ್ನು ಸಂಸ್ಕರಿಸಿ ಅವರ ನೈತಿಕತೆ ಮತ್ತು ಚಾರಿತ್ರ್ಯವನ್ನು ಶುದ್ಧೀಕರಿಸುವ ಮೂಲಕ ವ್ಯಕ್ತಿಗಳನ್ನು, ಸಮಾಜವನ್ನು ಪರಿವರ್ತಿಸಿದರು. ಅವರು ಕ್ರಾಂತಿಯ ಅಪ್ಪಟ ಮಾನವೀಯ ಕ್ರಾಂತಿಯಾಗಿತ್ತು. ಅವರ ಕ್ರಾಂತಿ ಅಪ್ಪಟ ಮಾನವ ಕ್ರಾಂತಿಯಾಗಿರ್ತಕ್ಕಂಥ ಒಂದು ಈ ಸಂಪೂರ್ಣ ಅಭಿಯಾನದ ಶೀರ್ಷಿಕೆಯಾಗಿದೆ. ಹಾಗೂ ಮಾನವ ಜೀವನದ ಆಧ್ಯಾತ್ಮಿಕ, ಸಾಮಾಜಿಕ, ಕೌಟುಂಬಿಕ, ಆರ್ಥಿಕ, ಶೈಕ್ಷಣಿಕ, ಆಡಳಿತ ಹೀಗೆ ಎಲ್ಲ ಕ್ಷೇತ್ರಗಳನ್ನು ಬೆಳಗಿಸಿದ ಕ್ರಾಂತಿಯಾಗಿತ್ತು. ಸುಭಿಕ್ಷೆ ಮತ್ತು ನಿರ್ಭಯತ್ವ ಸಮಾಜದ ನಿರ್ಮಾಣ ಅವರ ಗುರಿಯಾಗಿತ್ತು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಈ ಸಂದೇಶಗಳನ್ನು ಕನ್ನಡ ಜನತೆಗೆ ಪರಿಚಯಿಸುವುದು, ಅಂದರೆ ಕನ್ನಡ ಭಾಷೆಯಲ್ಲಿ ಅವರ ಸಮಗ್ರ ಚಿಂತನ ಮಂಥನಗಳನ್ನು, ಅವರ ಸಂದೇಶಗಳನ್ನು, ಅವರ ಜೀವನ ಚರಿತ್ರೆ ಮತ್ತು ಅವರ ಕ್ರಾಂತಿಗಾಗಿ ಮಾಡಿರುವಂತಹ ಎಲ್ಲ ರಂಗಗಳನ್ನು ಕನ್ನಡದಲ್ಲಿ, ಕನ್ನಡ ಭಾಷೆಯಲ್ಲಿ ಕರ್ನಾಟಕದ ಜನತೆಗೆ ಮುಂದೆ ಸಾರುವಂಥದ್ದು ಇದು ಮುಖ್ಯ ಇದರ ಒಂದು ಉದ್ದೇಶ ಆಗಿದೆ. ಇದರ ಅಡಿಯಲ್ಲಿ ಇಡೀ ರಾಜ್ಯದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದು ಸುದ್ದಿಗೋಷ್ಠಿ ಆಗಿರ್ಬೋದು, ಸೀರತ್ ಪ್ರವಚನ ಆಗಿರ್ಬೋದು, ವಿಚಾರಗೋಷ್ಠಿ ಆಗಿರ್ಬೋದು, ಸಾಮೂಹಿಕ ಭೇಟಿಗಳಾಗಿರ್ಬೋದು, ಶಾಂತಿಯುತ ರ್ಯಾಲಿಗಳಾಗಿರ್ಬೋದು, ಮತ್ತು ರಕ್ತದಾನ ಶಿಬಿರ, ಸ್ವಚ್ಛತಾ ಶಿಬಿರ ಮತ್ತು ರೋಗಿಗಳನ್ನು ಭೇಟಿಯಾಗೋದು, ಬಹಳಷ್ಟು ಕಾರ್ಯಕ್ರಮಗಳು ರಾಜ್ಯ ಮಟ್ಟದಲ್ಲಿ ವಿವಿಧ ರೀತಿಯಲ್ಲಿ ಆಗ್ತಾಯಿದೆ. ಅದೇ ಒಂದು ನಿಟ್ಟಿನಲ್ಲಿ, ಅದೇ ಒಂದು ಹಾದಿಯಲ್ಲಿ ಮಾನ್ವಿಯಲ್ಲಿ ಕೂಡ ತಾಲೂಕಾ ಮಟ್ಟದಲ್ಲಿ ಜಮಾತ್ ಇಸ್ಲಾಮಿ ಹಿಂದ್ ವತಿಯಿಂದ ಕೂಡ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಅದರ ಈಗ ಪ್ರಥಮವಾಗಿ ಇಂದಿನ ಒಂದು ಸುದ್ದಿಗೋಷ್ಠಿಯಾಗಿದೆ. ನಂತರ ಸಮಾಜದಲ್ಲಿ ವಿವಿಧ ಸಂಘಟನೆಗಳ ಮುಖಸ್ಥರೊಂದಿಗೆ ಮತ್ತು ಗಣ್ಯರೊಂದಿಗೆ, ರಾಜಕೀಯ ವ್ಯಕ್ತಿಗಳೊಂದಿಗೆ, ಉಪನ್ಯಾಸಕರೊಂದಿಗೆ ಎಲ್ಲರೊಂದಿಗೂ ಕೂಡ ಪರಸ್ಪರ ವೈಯಕ್ತಿಕ ಭೇಟಿ ಮತ್ತು ಸಾಮೂಹಿಕ ಭೇಟಿಗಳ ಕಾರ್ಯಕ್ರಮ ಕೂಡ ಇದೆ. ಅದೇ ರೀತಿಯಾಗಿ ಒಂದು ವಿಚಾರ ವಿನಿಮಯ ಅಂತಕ್ಕಂಥ ಕಾರ್ಯಕ್ರಮ ಕೂಡ ನಾವು 28ನೇ ತಾರೀಕಿಗೆ ಇಟ್ಕೊಂಡಿದ್ದು, ಅದು ಒಂದು ಚರ್ಚೆ ಆಗಿದೆ. ಅದರ ಜೊತೆಯಲ್ಲಿ ಸಮಾಜ ಕಾರ್ಯ ರೂಪದಲ್ಲಿ ಆಗಬೇಕಾದ್ರೆ ಮಾನ್ವಿ ನಗರದ ತಾಯಿ ಮಕ್ಕಳ ಆಸ್ಪತ್ರೆ ಮತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳನ್ನು ಭೇಟಿಯಾಗಿ ಅವರಿಗೆ ಹಣ್ಣು ಹಂಪಲುಗಳನ್ನು ಕೊಡುವ ಮುಖಾಂತರ ಅವರಿಗೆ ಆರೋಗ್ಯ ವಿಚಾರಿಸಿ ಅವರಿಗೆ ಧೈರ್ಯವನ್ನು ಕೊಡುವಂತಹ ಮತ್ತು ಅವರ ಆರೋಗ್ಯವನ್ನು ವಿಚಾರಿಸುವಂತಹ ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಸಾಧ್ಯವಾದರೆ ಕಾಲೇಜುಗಳಲ್ಲಿ ಕೂಡ ಉಪನ್ಯಾಸ ಕಾರ್ಯಕ್ರಮ ಮತ್ತು ಪ್ರಬಂಧ ಸ್ಪರ್ಧೆ ಕೂಡ ಈ ವಿಷಯದ ಮೇಲೆ ನಾವು ಇಡಲಿಕ್ಕೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಮತ್ತು 4ನೇ ತಾರೀಕಿಗೆ ಒಂದು ವಿಚಾರಗೋಷ್ಠಿ ಕಾರ್ಯಕ್ರಮ ಇದೆ. ಆ ಒಂದು ವಿಚಾರಗೋಷ್ಠಿ ಕಾರ್ಯಕ್ರಮ ನಗರದ ಈದ್ಗಾ ಶಾದಿ ಮಹಲಲ್ಲಿ 4ನೇ ತಾರೀಕು ಶುಕ್ರವಾರ ದಿವಸ ಸಾಯಂಕಾಲ 7:15ಕ್ಕೆ ಒಂದು ವಿಚಾರಗೋಷ್ಠಿ ಕಾರ್ಯಕ್ರಮ ಆಗುತ್ತೆ. ಅದರ ಅಧ್ಯಕ್ಷತೆಯನ್ನು ಜನಾಬ್ ಅಕ್ಬರ್ ಅಲಿ ಉಡುಪಿ ಸಾಹಬ್, ನಮ್ಮ ರಾಜ್ಯ ಕಾರ್ಯದರ್ಶಿಗಳು, ಈಗಾಗಲೇ ಲಾಸ್ಟ್ ಇಯರ್ ಕೂಡ ಅವರು ಬಂದಿದ್ದರು. ಸೊ ಅವರು ಈ ವರ್ಷವೂ ಕೂಡ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಮಾನ್ವಿಯಿಂದ ಡಾಕ್ಟರ್ ಬಸವಪ್ರಭು ಪಾಟೀಲ್ ಸಾಹೇಬ್ ಅವರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಇರ್ತಾ ಇದ್ದಾರೆ. ಆಮೇಲೆ ಪರಮೇಶ್ವರ್ ಅವರು ಕೂಡ ಈ ಒಂದು ಕಾರ್ಯಕ್ರಮ ವೇದಿಕೆಯಲ್ಲಿ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ. ಹಾಗಾಗಿ ಅಂದಿನ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಒಂದು ಅಭಿಯಾನದ ಅಡಿಯಲ್ಲಿ 2 ಪುಸ್ತಕಗಳು ರಚಿಸಲಾಗಿದೆ. ಒಂದನೇದು ಮಾನವ ಮನಸ್ಸಿನ ಕೃಷಿಕ ಮನದೊಡೆಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ಒಂದು ಪುಸ್ತಕವನ್ನು, ಈ ಒಂದು ಶ್ರೀ ಯೋಗೇಶ್ ಮಾಸ್ಟರ್ ಅವರು ಬರೆದಿದ್ದಾರೆ. ಹಾಗಾಗಿ ಆ ಒಂದು ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಕೂಡ ಅವತ್ತು ಇರುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಪುಸ್ತಕ ಸಮಗ್ರ ಜ್ಯೋತಿ ಬೆಳಗಿದ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ.
ಈ ಒಂದು ಪುಸ್ತಕವನ್ನು ಅಬ್ದುಲ್ ಸಲಾಂ ಪುತ್ತಗಿ ಅವರು ಬರೆತಕ್ಕಂಥ ಒಂದು ಪುಸ್ತಕ ಆಗಿದೆ. ಈ ಎರಡೂ ಪುಸ್ತಕಗಳನ್ನು ಕೂಡ ಆ ಒಂದು ವೇದಿಕೆ ಮೇಲೆ ಬಿಡುಗಡೆ ಮಾಡಲಾಗೋದು. ಅದರ ಜೊತೆಯಲ್ಲಿ ದಿನಾಂಕ ನಾಳೆ ಬರುವ ಶುಕ್ರವಾರ 28ನೇ ತಾರೀಕಿಗೆ ಎರಡು ಮಸೀದಿಗಳಲ್ಲಿ, ಅಕ್ಬರಿ ಮಸೀದಿ ಮತ್ತು ಉಮರ್ ಮಸೀದಿಯಲ್ಲಿ ಕೂಡ ಈ ಒಂದು ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಕೂಡ, ಪರಿಚಯ ಮತ್ತು ಬಿಡುಗಡೆ ಕಾರ್ಯಕ್ರಮ ಕೂಡ ನಾವು ಇಟ್ಕೊಂಡಿದ್ದೀವಿ. ಈ ಎರಡು ಪುಸ್ತಕಗಳು ಕೂಡ ನಾವು ಗಣ್ಯಮಾನ್ಯರಿಗೆ, ಮಾನ್ವಿನಗರದ ಚಿಂತಕರಿಗೆ, ಹಿರಿಯರಿಗೆ ಕೂಡ ನಾವು ಭೇಟಿಯಾಗಿ ಪುಸ್ತಕಗಳನ್ನು ಕೊಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕೊನೆಯದಾಗಿ ಮಹಿಳೆಯರಿಂದ ಕೂಡ ಒಂದು ಕಾರ್ಯಕ್ರಮ, ಮಹಿಳೆಯರಿಗಾಗಿ ಆ ಕಾರ್ಯಕ್ರಮ ದಿನಾಂಕ 5ನೇ ತಾರೀಕಿಗೆ ಇಡಲಾಗಿದೆ ಇದೇ ಒಂದು ವಿಷಯದ ಮೇಲೆ. ಅದರ ಜೊತೆಗೆ ಅಲ್ಲಿ ಆ ಮಹಿಳೆಯರಿಂದ, ಸಣ್ಣ ಮಕ್ಕಳಿಂದ ವಸ್ತು ಪ್ರದರ್ಶನ ಕಾರ್ಯಕ್ರಮ ಕೂಡ ಈ ಒಂದು ಅಭಿಯಾನದ ಅಡಿಯಲ್ಲಿ ನಾವು ಇಡಲಾಗಿದೆ. ಒಟ್ಟಾರೆ ಈ ಇಡೀ ಅಭಿಯಾನದ ಉದ್ದೇಶ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಶಾಂತಿ, ಸೌಹಾರ್ದತೆ, ಪ್ರೀತಿ, ನ್ಯಾಯ ಇವೆಲ್ಲ ವಿಷಯಗಳ ಮೇಲೆ ಚರ್ಚೆಯಾಗಬೇಕು. ಈ ಕ್ರಾಂತಿ ಪ್ರವಾದಿ ಮೊಹಮ್ಮದ್ ಸಲ್ಲಂ ತಮ್ಮ ಜೀವನದಲ್ಲಿ ಯಾವ ಥರ ಕತ್ತಲಿನಿಂದ ಬೆಳಕಿನತ್ತ ಜನರಿಗೆ ತಂದಿದ್ರು, ಸಮಾಜಕ್ಕೆ ತಂದಿದ್ರು, ಯಾವ ರೀತಿ ರೂಪಿಸಿದ್ರು, ಅದೇ ಒಂದು ವಿಷಯವನ್ನು ಈ ಸಮಾಜದಲ್ಲಿ ಕೂಡ ನಾವು ಈ ತಿಂಗಳಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸೃಷ್ಟಿಕರ್ತನ ಅಂತಿಮ ಪ್ರವಾದಿಯಾದ ಜನನದ ಮತ್ತು ಅವರು ವಿದಾಯ ಹೇಳಿದ ತಿಂಗಳು. ಆತ್ಮೀಯರೇ, ಪವಿತ್ರ ಕುರಾನ್ನಲ್ಲಿ ಹೇಳಲಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕುರಿತು, ವಮಾ ಅರ್ಸಲ್ನಾಕ ಇಲ್ಲಾ ರಹಮತುಲ್ ಆಲಮೀನ್. ಓ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೇ, ನಿಮ್ಮನ್ನು ನಾವು ಸರ್ವಲೋಕಕ್ಕೂ ಅನುಗ್ರಹವಾಗಿ ಕಳುಹಿಸಿದ್ದೇವೆ. ಜಮಾತ್ ಇಸ್ಲಾಮಿ ಹಿಂದ್ ವತಿಯಿಂದ ಹಲವು ವರ್ಷಗಳಿಂದ ಈ ತಿಂಗಳಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶ ಮತ್ತು ಜೀವನದ ಕುರಿತು ಸರ್ವ ಮಾನವ ಕುಲಕ್ಕೆ ಪರಿಚಯಿಸಲಿಕ್ಕಾಗಿ ಹಲವಾರು ಅಭಿಯಾನಗಳನ್ನು, ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಈ ವರ್ಷವೂ ಸಹ ಅದೇ ರೀತಿ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಶೀರ್ಷಿಕೆಯಡಿಯಲ್ಲಿ ಈ ವರ್ಷವೂ ಸಹ ಅಭಿಯಾನವನ್ನು ನಡೆಸುತ್ತಾ ಇದೆ. ಆತ್ಮೀಯರೇ, ಇತಿಹಾಸದಲ್ಲಿ ಜಗತ್ತಿನಾದ್ಯಂತ ಅನೇಕ ಉದ್ದೇಶಗಳಿಗಾಗಿ ಕ್ರಾಂತಿಗಳು ನಡೆದಿವೆ. ಅದೇ ರೀತಿ 1400 ವರ್ಷಗಳ ಹಿಂದೆ ಅರೇಬಿಯಾದಲ್ಲಿ ಒಂದು ಕ್ರಾಂತಿಯು ನಡೆದಿತ್ತು. ಆ ಕ್ರಾಂತಿಯು ಓದಿರಿ ಎಂಬ ಕಲೆಯೊಂದಿಗೆ ಪ್ರಾರಂಭಗೊಂಡಿತು. ಆತ್ಮೀಯರೇ, ಈ ಕ್ರಾಂತಿಯು ಕೇವಲ ಪರಮ ದಯಾಮಯನು, ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಆತ್ಮೀಯ ದೇಶಬಾಂಧವರೇ, ರಬೀಲ್ ಅವಲ್ ತಿಂಗಳು ಐತಿಹಾಸಿಕವಾಗಿದ್ದು ಬಹಳ ಮಹತ್ವವಾದಂತಹ ತಿಂಗಳು. ಈ ತಿಂಗಳಲ್ಲಿ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನನದ ಮತ್ತು ವಿದಾಯ ಹೇಳಿದ ತಿಂಗಳಾಗಿದೆ. ಆತ್ಮೀಯರೇ, ಪವಿತ್ರ ಕುರಾನ್ನಲ್ಲಿ ಹೇಳಲಾಗಿದೆ, ವಮಾ ಅರ್ಸಲ್ನಾಕ ಇಲ್ಲಾ ರಹಮತುಲ್ ಆಲಮೀನ್. ಪ್ರವಾದಿಯವರವರೇ, ನಿಮ್ಮನ್ನು ನಾವು ಸರ್ವಲೋಕಕ್ಕೂ ಅನುಗ್ರಹವಾಗಿ ಕಳುಹಿಸಿದ್ದೇವೆ. ಆತ್ಮೀಯರೇ, ಜಮಾತ್ ಇಸ್ಲಾಮಿ ಹಿಂದ್ ಹಲವು ವರ್ಷಗಳಿಂದ ಈ ತಿಂಗಳಲ್ಲಿ ಅಭಿಯಾನಗಳನ್ನು ನಡೆಸುವುದರ ಮೂಲಕ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನನ ಮತ್ತು ಸಂದೇಶವನ್ನು ಸಮಸ್ತ ಮಾನವ ಕುಲಕ್ಕೆ ಪರಿಚಯಿಸಲಿಕ್ಕೆ ಪ್ರಯತ್ನಿಸ್ತಾ ಇದೆ. ಈ ವರ್ಷದ ಈ ಅಭಿಯಾನದ ಶೀರ್ಷಿಕೆ ಕ್ರಾಂತಿಯ ಜ್ಯೋತಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆತ್ಮೀಯರೇ, ಇತಿಹಾಸದಲ್ಲಿ ಜಗತ್ತಿನಾದ್ಯಂತ ಬಹಳ ಅನೇಕ ಕ್ರಾಂತಿಗಳು ನಡೆದಿವೆ. 1400 ವರ್ಷಗಳ ಹಿಂದೆ ಅರೇಬಿಯಾದಲ್ಲಿ ಒಂದು ಕ್ರಾಂತಿ ನಡೆದಿತ್ತು. ಆ ಕ್ರಾಂತಿಯು ಓದಿರಿ ಎಂಬ ಕಲೆಯೊಂದಿಗೆ ಪ್ರಾರಂಭವಾಗಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಾನವನ ಹೃದಯವನ್ನು, ವ್ಯಕ್ತಿತ್ವವನ್ನು, ವಿಶ್ವಾಸವನ್ನು ಪರಿವರ್ತಿಸಿದರು ಮತ್ತು ಮಾನವ ಕುಲವನ್ನು ಅನ್ಯಾಯ, ಶೋಷಣೆ, ಮೌಢ್ಯ, ಈ ರೀತಿ ಭಯ ಮತ್ತು ಹಸುವಿನಿಂದ ಮುಕ್ತಗೊಳಿಸಿದರು. ಅದೇ ರೀತಿ ಮಾನವನ ಸರ್ವಾಂಗೀಣ, ಕೇವಲ ರಾಜಕೀಯ ರಂಗಕ್ಕೆ ಸೀಮಿತವಾಗಿರಲಿಲ್ಲ, ಸರ್ವ ರಂಗಗಳನ್ನು ವ್ಯಾಪಿಸಿತು. ಭೌತಿಕ, ಆರ್ಥಿಕ, ನೈತಿಕ ಕ್ರಾಂತಿಯಾಗಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶವು ಕಾಲಾತೀತ, ಸಾರ್ವತ್ರಿಕ ಮತ್ತು ಸರ್ವಕಾಲಿಕ ಸಂದೇಶವಾಗಿದೆ. ಮೇಡಮ್, ಕಾರ್ಯಕ್ರಮ ಯಾವಾಗಿದೆ ಮೇಡಮ್? ನಾವೆಲ್ಲರೂ ಸಹ
ಈ ಮಹಿಳೆಯರ ವತಿಯಿಂದ ಕುರಾನ್ ಪ್ರವಚನ ಮತ್ತು ವಸ್ತು ಪ್ರದರ್ಶನ ಸೆಪ್ಟೆಂಬರ್ 6ಕ್ಕೆ ನಾವು ಅಂದರೆ ಆದಿತ್ಯವಾರ ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಮಸ್ತ ಸಂದೇಶವನ್ನು ಅವರು ಸಾರಿದಂತಹ ಸರ್ವಲೋಕಕ್ಕೆ ಸಾರಿದಂತಹ ಸಂದೇಶವನ್ನು ತಲುಪಿಸುವ ಒಂದು ಉದ್ದೇಶಕ್ಕಾಗಿ. ಹಾಗೂ ಈ ರೀತಿ ಬಾಂಧವರೇ, ನಾವೆಲ್ಲರೂ ಸಹ ಈ ಅಭಿಯಾನಕ್ಕೆ ಕೈ ಜೋಡಿಸೋಣ. ಅವರ ಒಂದು ಸಂದೇಶವನ್ನು ಸ್ವತಃ ಅದನ್ನು ಅರಿಯುವುದರ ಮೂಲಕ ಬೇರೆಯವರಿಗೂ ಸಹ ಅದನ್ನು ಪರಿಚಯಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಸ್ಥಾನೀಯವಾಗಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಗಣ್ಯಮಾನ್ಯರೊಂದಿಗೂ ಸಹ ವೈಯಕ್ತಿಕ ಭೇಟಿಯನ್ನು ಹಮ್ಮಿಕೊಂಡಿದ್ದೇವೆ. ಇದೇ ರೀತಿಯಾಗಿ ಮಹಿಳೆಯರ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಸಹ ನಾವು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲ ಮಹಿಳೆಯರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕೆಂದು ವಿನಂತಿಸುತ್ತಾ, ತಾವೆಲ್ಲರೂ ಸಹ ತಮ್ಮೆಲ್ಲರ ಸಹಾಯ ಇರುತ್ತೆ ಎಂಬ ಒಂದು ಆಶೆಯೊಂದಿಗೆ ನನ್ನ ಮಾತನ್ನು ಮುಗಿಸುತ್ತೇನೆ. ಸರ್ವಶ್ರುತಿ ಜಗದೊಡೆಯನಿಗೆ ಮೀಸಲು. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.